ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಅಂತ ಹೇಳಿದ್ದು ಪವಿತ್ರ ಗೌಡ. ಈಗ 7 ತಿಂಗಳ ಬಳಿಕ ಅವರು ಇವಾಗ ಆರ್ ನಗರದ ನಿವಾಸಕ್ಕೆ ಬರ್ತಾರೆ ಅಂತ ಹೇಳಿ ಕೆಲವೊಂದಿಷ್ಟು ಮಾಹಿತಿಗಳು ಸಿಕ್ಕಿರುವಂತದ್ದು. ಸದ್ಯ ನಾನು ಇವಾಗ ಆರ್ ನಗರದ ಪವಿತ್ರ ಗೌಡ ನಿವಾಸದ ಮನೆ ಮುಂದೆ ಇದ್ದೀನಿ. ನೀವು ನೋಡ್ತಾ ಇರಬಹುದು ಯಾವ ರೀತಿಯಲ್ಲಿದೆ ಅಂತ ಹೇಳಿ. ಏನು ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆಗಿರುವಂತಹ ಪವಿತ್ರ ಗೌಡ ಇಷ್ಟು ದಿನ ಪರಪ್ಪನ ಅಗ್ರಹಾರದಲ್ಲಿದ್ರು. 6 ತಿಂಗಳಿಂದಲೂ ಕೂಡ ಪರಪ್ಪನ ಅಗ್ರಹಾರದಲ್ಲಿದ್ದಂತಹ ಪವಿತ್ರ ಗೌಡಗೆ ಕಳೆದ ಶುಕ್ರವಾರದಂದು ಬೇಲ್ ಸಿಕ್ಕಿತ್ತು. ಶುಕ್ರವಾರ ಬೇಲ್ ಸಿಕ್ಕಿದ್ರು ಕೂಡ ಕೆಲವೊಂದಿಷ್ಟು ಅಂದ್ರೆ ಗವರ್ಮೆಂಟ್ ಹಾಲಿಡೇ ಆಗಿರ್ಬೋದು, ಹಾಗೆ ನಿನ್ನೆ ಹೋಗಿ ಏನು ಶ್ಯೂರಿಟಿಯನ್ನ ದಾಖಲಿಸೋದು ಸ್ವಲ್ಪ ತಡ ಆಗಿರೋದ್ರಿಂದ ಅವರು ಇವತ್ತು ಏನು ಪರಪ್ಪನ ಅಗ್ರಹಾರದಿಂದ ರಿಲೀಸ್ ಆಗಿ ಮನೆಗೆ ಬರ್ತಾ ಇದ್ದಾರೆ. ಹೀಗಾಗಿ ಮನೆ ಮುಂದೆನೂ ಕೂಡ ನೀವು ನೋಡಬಹುದು ರಂಗೋಲಿಯನ್ನೆಲ್ಲ ಹಾಕಿ ಕೆಲವೊಂದಿಷ್ಟು ಪೂಜೆಯನ್ನು ಕೂಡ ಮಾಡಿರುವಂತದ್ದು. ಯಾಕಂತ ಹೇಳಿದ್ರೆ ಸರಿಸುಮಾರು 7 ತಿಂಗಳಾಯ್ತು ಪವಿತ್ರ ಗೌಡ ಈ ಒಂದು ಮನೆಯನ್ನ ಬಿಟ್ಟು ಜೈಲು ಸೇರಿರುವಂತದ್ದು. ಹೀಗಾಗಿ ಪವಿತ್ರ ಗೌಡನ ವೆಲ್ಕಮ್ ಮಾಡ್ಲಿಕ್ಕೆ ಮನೆ ಮುಂದೆ ರಂಗೋಲಿ ಆಗಿರಬಹುದು, ಅದ್ರ ಜೊತೆಗೆ ಏನು ಈ ಒಂದು 3 ಅಂತಸ್ತಿನ ಬಿಲ್ಡಿಂಗ್ ಏನಿದೆ ನೀವು ನೋಡ್ತಾ ಇರಬಹುದು, ಅಂದ್ರೆ ಮೇನ್ ಡೋರ್ ಏನಿದೆ ಅಲ್ಲಿ ಕೂಡ ಹೂಗಳನ್ನ ಹಾಕಿ ಕೆಲವೊಂದಿಷ್ಟು ಪೂಜೆಯನ್ನ ಮಾಡಿ ಅಂದ್ರೆ ಕೆಲವೇ ಕ್ಷಣಗಳಲ್ಲಿ ಪವಿತ್ರ ಗೌಡ ಈ ಒಂದು ಮನೆಗೆ ಬರ್ತಾರೆ. ಸೊ ಹೀಗಾಗಿ ಎಲ್ಲವೂ ಕೂಡ ತಯಾರಿಯನ್ನ ಮಾಡ್ಕೊಂಡಿರುವಂತದ್ದು. ಹಾಗೆ ಕಳೆದ 3 ದಿನದಿಂದ ಅಂದ್ರೆ ಏನು ಪವಿತ್ರ ಗೌಡಗೆ ಬೇಲ್ ಸಿಕ್ಕಿದ ತಕ್ಷಣನೇ ಮನೆಯಲ್ಲೂ ಕೂಡ ಕೆಲವೊಂದಿಷ್ಟು ಸ್ವಚ್ಛತಾ ಕಾರ್ಯಗಳೆಲ್ಲವೂ ಕೂಡ ಆಗ್ತಾ ಇತ್ತು. ಸೊ ಹೀಗಾಗಿ ಇವಾಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪವಿತ್ರ ಗೌಡ ಆರ್ ನಗರದಲ್ಲಿರುವಂತಹ ಈ ಒಂದು ನಿವಾಸಕ್ಕೆ ಬರ್ತಾರೆ ಅನ್ನುವಂತಹ ಮಾಹಿತಿ ಇದೆ.